ನಾಳೆಯಿಂದ ವರ್ಡ್ ಫಾರ್ ಅ ಡೇನ ಸ್ಟಾರ್ಟ್ ಮಾಡ್ತೀನಿ. ದಿನಕ್ಕೊಂದು ಹೊಸ ಪದನ ಕಲಿಯೋಣ. ದಿನ 45ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸೋಕ್ಕೂ ಮುಂಚೆ ನನ್ನ ರುಟೀನ್ ಎಲ್ಲ ಫಾಲೋ ಮಾಡಿಕೊಂಡು ಆಮೇಲೆ ಕೆಲಸ ಮುಗಿಸಿ ಟಿಫನ್ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಗಿಬಿಟ್ಟಿತ್ತು. ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ರು, ತಿನ್ಕೊಂಡು ಆಮೇಲೆ ಅಮ್ಮ ಇವತ್ತು ಆಚೆ ಹೋಗಿದ್ರು. ಆ್ಯಂಡ್ ಯಾವಾಗ್ಲೂ ಅವರು ಮನೆಗೆ ಬಂದಾಗ ರಿಟರ್ನು ನಾನು ಫಸ್ಟ್ ನೋಟಿಸ್ ಮಾಡಿದೆ ಅವ್ರ ಕೈ ಏನಾದ್ರು ತಂದಿದ್ದಾರಾ ಅಂತ ತಿನ್ನೋದಕ್ಕೆ. ಇವತ್ತು ಕೂಡ ಅದೇ ಮಾಡಿದೆ. ಆ್ಯಂಡ್ ತುಂಬ ತಿಂಡಿ ತಂದಿದ್ರು, ತಿನ್ಕೊಂಡು ಆಮೇಲೆ ಓದ್ಕೊಳ್ಳೋಕೆ ಕೂತ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಓದ್ಕೊಂಡೆ. ಆಮೇಲೆ ವರ್ಡ್ ಫಾರ್ ಅ ಡೇನ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ದಿನಕ್ಕೊಂದು ಹೊಸ ಪದನ ಕಲಿಯೋದು ತುಂಬ ಒಳ್ಳೆಯದು ಆ್ಯಂಡ್ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಹಾಗಾಗಿ ಆಮೇಲೆ ಇವತ್ತು ಒಂದು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಕಾಲೇಜಲ್ಲಿ ರಿಜಿಸ್ಟರ್ ಆಗ್ತದೆ ಒಂದು ಕಂಪ್ನಿಗೆ. ಆವಾಗ ಒಂದು ಥಾಟ್ ಬಂದಿದ್ದು, ಬೇರೆಯವ್ರಿಗಿರೋ ಅಷ್ಟು ನಾಲೆಡ್ಜ್ ನನಗಿಲ್ಲ ಇನ್ನೂ ಅಂತ, ಬಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ದಿನ ಹೊಸತನ್ನು ಕಲಿತಾ ಹೋಗೋಣ, ಜೀವನ ಕಲಿಸ್ತಾ ಹೋಗುತ್ತೆ. ಆಮೇಲೆ ಬುಕ್ ಓದಕ್ಕೆ ಕೂತ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಓದಿದೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಓದಿದೆ ಇವತ್ತು. ಆಮೇಲೆ ಊಟ ಮಾಡಿ ಮಲ್ಕೊಂಡೆ. ಅಷ್ಟೇ, ಬಾಯ್. ಎಂದು ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ.